ಓಂ ಶಾಂತಿ. ನಾವು ಈ ದಿನ ಬಿಳಿಯ ಒಂದು ವಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ನಾವೆಲ್ಲರೂ ಬಾಬಾರವರ ಮಕ್ಕಳು, ಬ್ರಹ್ಮ ಕುಮಾರ ಕುಮಾರಿಗಳು. ಬಿಳಿಯ ವಸ್ತ್ರಗಳನ್ನು ನಾವು ಧರಿಸ್ತೀವಿ. ಯಾಕೆ ಧರಿಸ್ತೀವಿ? ಪ್ರತಿಯೊಬ್ಬರೂ ಧರಿಸಲೇಬೇಕಾ? ಈ ಬಿಳಿಯ ಒಂದು ಬಣ್ಣದ ಬಟ್ಟೆಗಳು ಧರಿಸಲೇಬೇಕಾ? ಈ ಒಂದು ಟಾಪಿಕ್ ಬಗ್ಗೆ ಬಾಬ್ದಾದಾರವರ ಮೂಲಕವೇ ತಿಳ್ಕೊಳ್ಳೋಣ. ಈಗ ನೋಡಿ, ಒಂದು ಸ್ಕೂಲು, ಒಂದು ಕಾಲೇಜು ಅಂದಾಗ, ಇಲ್ಲ ಒಂದು ಯಾವುದಾದ್ರೂ ಒಂದು ಕಂಪನಿನೇ ತಗೊಳ್ಳಿ, ಅಲ್ಲೂ ಸಹ ಯೂನಿಫಾರ್ಮ್ ಇರುತ್ತೆ, ಡ್ರೆಸ್ ಕೋಡ್ ಇರುತ್ತೆ ಅಲ್ವಾ? ಸ್ಕೂಲು ಕಾಲೇಜ್ ಅಂತಂದಾಗೂ ಸಹ ಅಲ್ಲಿ ಯೂನಿಫಾರ್ಮ್ ಇರುತ್ತೆ. ಇಂತಹ ಸ್ಕೂಲ್ದು, ಇಂತಹ ಒಂದು ಕಾಲೇಜ್ದು ಇಂತಹ ಒಂದು ಯೂನಿಫಾರ್ಮ್ ಇದೆ, ಈಸಿಯಾಗಿ ನಾವು ನೋಡ್ಬೋದು ಸಹ, ಅಂದರೆ ಗುರ್ತಿಸಬಹುದು ಸಹ. ಇದು ಒಂದು ಈಶ್ವರೀಯ ವಿಶ್ವವಿದ್ಯಾಲಯ, ಇದು ಒಂದು ರಾಜಯೋಗ ಶಿಕ್ಷಣ ಅಲ್ವಾ? ರಾಜಯೋಗ ಶಿಕ್ಷಣವನ್ನ ಸ್ವಯಂ ಭಗವಂತನೇ ಬಂದು ನಮಗೆ ಕೊಡ್ತಿರುವಂತಹ ಕಾಲೇಜು, ಸ್ಕೂಲು ಅಲ್ವಾ? ಇದು ಯೂನಿವರ್ಸಿಟಿ ಆಗಿದೆ, ವಿಶ್ವವಿದ್ಯಾಲಯ ಆಗಿದೆ. ಇಲ್ಲಿ ನಾವೆಲ್ಲರೂ ಪರಮ ಶಿಕ್ಷಕನಿಗೆ, ನಾವು ಈಶ್ವರನಿಗೆ, ಈಶ್ವರಿ ವಿದ್ಯಾರ್ಥಿಗಳಲ್ವಾ, ಗಾಡ್ಲಿ ಸ್ಟೂಡೆಂಟ್ಸ್ ಅಲ್ವಾ, ಅವರ ಒಂದು ನಾವು ವಿದ್ಯಾರ್ಥಿಗಳಾಗಿದ್ದೀವಿ. ಈಗ ನಾವು ಪರಮ ಶಿಕ್ಷಕ ಶಿವ ಪರಮಾತ್ಮ, ಅವರಿಗೆ ನಾವು ಗಾಡ್ಲಿ ಅಂದ್ರೆ ಅವರಿಗೆ ನಾವು ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು. ಆದ್ದರಿಂದ ಇಲ್ಲಿ ನಮಗೆ ಈ ವೈಟ್ ಬಟ್ಟೆಗಳು ಸಹ, ಈ ವೈಟ್ ಬಣ್ಣದ ವೈಟ್ ಕಲರ್ ಬಟ್ಟೆಗಳು ಸಹ ನಮಗೇನಾಗಿದೆ? ಯೂನಿಫಾರ್ಮ್ ಆಗಿದೆ. ಈಗ ಕಲರ್ ಬಟ್ಟೆ ಅಂತಂದಾಗ ಒಬ್ಬೊಬ್ರು ಒಂದೊಂದು ಡಿಸೈನ್, ವೆರೈಟಿ ಡಿಸೈನ್ ಬಟ್ಟೆಗಳು, ಡಿಫ್ರೆಂಟ್ ಕಲರ್ ಬಟ್ಟೆಗಳು ಅಲ್ವಾ? ತುಂಬ ಗ್ರ್ಯಾಂಡ್ ಆಗಿರೋದು, ಕೆಲವರು ಸಿಂಪಲ್ ಆಗಿರೋದು, ಕೆಲವರು ತುಂಬ ಡಾರ್ಕ್ ಕಲರ್ಸು, ಕೆಲವರು ಲೈಟ್ ಕಲರ್ಸು, ಈ ಥರ ಎಲ್ಲ ಇರುತ್ತೆ ಅಲ್ವಾ? ಕೆಲವರು ಅದನ್ನು ನೋಡಿ, ಕೆಲವರು ಬಡವರು ಇರ್ತಾರೆ, ಅವರು ತುಂಬ ಚೆನ್ನಾಗಿ ಬಟ್ಟೆ ಹಾಕೊಂಡಿರೋದನ್ನು ನೋಡಿ ತುಂಬ ಫೀಲ್ ಮಾಡ್ಕೋತಾರೆ, ನಮಗೆ ಆ ಥರ ಇಲ್ವಲ್ಲ ಅನ್ನೋ ಥರ ಫೀಲ್ ಮಾಡ್ಕೋತಾರೆ. ಕೆಲವರು ಇರೋರು ಇಲ್ಲದೇ ಇರೋರನ್ನ ನೋಡಿ ಆಡ್ಕೋತಾರೆ. ಇವೆಲ್ಲ ಸ್ಕೂಲು ಕಾಲೇಜುಗಳಲ್ಲೆಲ್ಲ ನಡೀತಿರುತ್ತೆ. ಏನು ಮಾಡ್ತಾರೆ? ಒಂದು ಸಂಸ್ಥೆ ಇದೆ ಇದು ಅಂತಂದಾಗ ಅಲ್ಲಿ ಒಂದು ಯೂನಿಫಾರ್ಮ್ ಮಾಡ್ತಾರೆ, ಎಲ್ಲ ಒಂದೇ. ಇಲ್ಲಿರೋ ಈಶ್ವರ್ಯ ಅಂದರೆ ಇಲ್ಲಿ ನಮಗೆ, ಇಲ್ಲಿ ನಾವೆಲ್ಲರೂ ಈಶ್ವರೀಯ ವಿದ್ಯಾರ್ಥಿಗಳಾಗಿರೋದ್ರಿಂದ ನಾವೆಲ್ಲ ಒಂದೇ. ನಾವು ಎಲ್ಲಿಂದ ಯಾವ ದೇಶದಿಂದ, ಯಾವ ರಾಜ್ಯ, ಯಾವ ಒಂದು ಜಾತಿ, ಯಾವುದೂ ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ನಾವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಗಳು ಆಗಿದ್ದೀವಿ. ನಾವು ಇಲ್ಲಿ ಈಶ್ವರೀಯ ವಿದ್ಯಾರ್ಥಿಗಳಾಗಿದ್ದೀವಿ. ಇಲ್ಲಿ ನಾವಿಲ್ಲಿ ವಿದ್ಯಾರ್ಥಿಗಳಾಗಿರೋದ್ರಿಂದ ಇದು ನಮಗೆ ಒಂದು ಯೂನಿಫಾರ್ಮು ಸಹ, ನಾವೆಲ್ಲ ಒಂದೇ. ನಾವೆಲ್ಲ ಒಂದು ಯೂನಿವರ್ಸಿಟಿಗೆ ಸೇರಿದವರು ಅಂತ. ಇಲ್ಲಿ ಅಲ್ಲಿ ಸ್ಕೂಲಲ್ಲಿ ಹೇಗೆ ಈ ಸ್ಕೂಲ್ಗೆ ಸೇರಿದವರು ನಾವೆಲ್ಲರೂ ಈ ಸ್ಕೂಲ್ಗೆ ಸೇರಿದವರು, ನಾವೆಲ್ಲ ಒಂದೇ ಸ್ಕೂಲಿನವರು ಅನ್ನೋ ಒಂದು ಏಕತೆ ಇರುತ್ತೆ, ಒಂದು ಒಗ್ಗಟ್ಟಿರುತ್ತೆ ಅಲ್ವಾ? ಒಗ್ಗಟ್ಟಿರುತ್ತೆ ಒಂದು ಯೂನಿಫಾರ್ಮ್ ಇದ್ದಾಗ. ಅಲ್ಲೂ ಹಾಗೆ ತಾನೇ ಹೊರಗಡೆ ಆ ಸ್ಕೂಲು ಕಾಲೇಜಸ್ ಎಲ್ಲಾನು ಕೂಡ ನಾವು ಈ ಸ್ಕೂಲ್ಗೆ, ಈ ಒಂದು ಯೂನಿವರ್ಸಿಟಿಗೆ ಸೇರಿದವರು, ಈ ಸ್ಕೂಲ್ಗೆ, ಈ ಕಾಲೇಜ್ಗೆ ಸೇರಿದವರು ನಾವು. ನಮ್ಮ ಕಾಲೇಜ್ ಯೂನಿಫಾರ್ಮ್ ಈ ಥರ, ನಮ್ಮ ಸ್ಕೂಲ್ ಯೂನಿಫಾರ್ಮ್ ಈ ಥರ ಇದೆ ಅಲ್ವಾ? ಯಾರು ಎಲ್ಲೇ ನೋಡಿದ್ರು ಆ ಸ್ಕೂಲ್ ಯೂನಿಫಾರ್ಮ್ ಕಾಣಿದ ತಕ್ಷಣ ಇಂಥ ಸ್ಕೂಲ್ ಅವರೇ ಅಂತ ನಾವು ಹೇಳ್ಬಿಡ್ಬೋದು ಅಲ್ವಾ? ಹಾಗೆ ಇಲ್ಲಿ ನೋಡಿ, ನಾವು ಬಾಬಾರವರ ಮಕ್ಕಳು, ವೈಟ್ ಬಟ್ಟೆ ಹಾಕಿ ಬ್ಯಾಡ್ಜ್ ಇದೆ ಅಲ್ಲೇ ಅಂದರೆ ಹೇಳ್ಬಿಡ್ಬೋದು ಇವರು ಬ್ರಹ್ಮಕುಮಾರ ಕುಮಾರಿ ಅಂತ. ಕೆಲವರು ವೈಟ್ ಬಟ್ಟೆ ಬೇರೆ ಕ್ರಿಶ್ಚಿಯನ್ಸು ಸಹ ಧರಿಸ್ತಾರೆ, ಬಟ್ ಅವರು ಬೇರೆ ರೀತಿಯಲ್ಲಿ ಧರಿಸ್ತಾರೆ. ಅವರು ಬ್ಯಾಡ್ಜ್ ಎಲ್ಲ ನಮ್ಮ ಥರ ಇರೋದಿಲ್ಲ ಕೂಡ. ಅವರು ಸಹ ಏನು ಮಾಡ್ತಾರೆ, ಕ್ರಿಶ್ಚಿಯನ್ಸು ವೈಟ್ ಬಟ್ಟೆ. ಕೆಲವರಿಗೆ ಗೊತ್ತಿಲ್ಲದಿರೋ ಕಾರಣ ನಮ್ಮನ್ನು ನೋಡಿ ಇವರು ಕ್ರಿಶ್ಚಿಯನ್ಸು, ಇವರು ನನ್ಸು ಅಂತಲೂ ಕೂಡ ಅರ್ಥ ಮಾಡ್ಕೊಳ್ಳೋ ಇರ್ತಾರೆ.
ಕೆಲವರು ಗೊತ್ತಿರುತ್ತೆ, ಬ್ಯಾಡ್ಜ್ ನೋಡಿದ ತಕ್ಷಣ ಇವರು BKS ಅಂತಲೂ ಕೂಡ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ಯಾರೇ ಆಗಿರ್ಬೋದು, ಲೌಕಿಕದಲ್ಲಿ ಏನೇ ಆಗಿರ್ಬೋದು ನಾವು, ಆದ್ರೆ ನಾವು ಪರಮಾತ್ಮನ ಒಂದು ವಿದ್ಯಾರ್ಥಿಗಳು, ಈಶ್ವರಿ ವಿದ್ಯಾರ್ಥಿಗಳು ನಾವೆಲ್ಲ ಅಂದಾಗ ನಾವೆಲ್ಲ ಒಂದೇ. ಒಬ್ಬ ತಂದೆಯ ಮಕ್ಕಳು, ನಾವೆಲ್ಲರೂ ಸಹೋದರರು ಅಲ್ವಾ? ಸಹೋದರ, ಇಲ್ಲಿ ನಾವು ಬ್ರಾಹ್ಮಣರಾಗಿರೋದ್ರಿಂದ ಸಹೋದರ ಸಹೋದರಿಯರು ಸಹ ಬರುತ್ತೆ ಇಲ್ಲಿ ಅಲ್ವಾ? ಅದರಿಂದ ಇಲ್ಲಿ ನಾವೆಲ್ಲ ಒಬ್ಬ ತಂದೆ ಮಕ್ಕಳು ಅನ್ನೋದು ಬರುತ್ತೆ. ಮತ್ತೆ ನಾವೆಲ್ಲ ಈಶ್ವರಿಯ ವಿದ್ಯಾರ್ಥಿಗಳು, ಗಾಡ್ಲಿ ಸ್ಟೂಡೆಂಟ್ಸ್ ಆಗಿದ್ದೀವಿ ಅಂತಲೂ ಸಹ ಇಲ್ಲಿ ನಾವು ಹೇಳ್ಬೋದು. ಇದಕ್ಕೋಸ್ಕರ ಇಲ್ಲಿ ವೈಟ್ ಬಟ್ಟೆ ಅನ್ನುವಂಥದ್ದು ಇದೆ. ಅಂದ್ರೆ ನಾವು ಆದಿಯಿಂದಲೂ ನಾವು ನೋಡ್ಬೋದು, ಬ್ರಹ್ಮ ಬಾಬಾ ಮಮ್ಮ ಅವರಿಂದಲೂ ಸಹ, ಆದಿಯಿಂದಲೂ ಸಹ ವೈಟ್ ಬಣ್ಣದ ಬಟ್ಟೆಗಳನ್ನ ಧರಿಸ್ತಾ ಬಂದಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ನೋಡಿ, ಈಗ ವೈಟ್ ಅಂತಂದಾಗ ನಾವೇನಂತ ಹೇಳ್ತೀವಿ? ವೈಟ್ ಅಂದಾಗ ಶಾಂತಿಯ ಸಂಕೇತ, ವೈಟ್ ಅಂದಾಗ ಪವಿತ್ರತೆಯ ಸಂಕೇತ, ವೈಟ್ ಅಂದಾಗ ಶುದ್ಧತೆ, ಸತ್ಯತೆಯ ಸಂಕೇತ ಅಂತ ನಾವು ಹೇಳ್ತೀವಿ ಅಲ್ವಾ? ನೋಡಿ, ವೈಟ್ ಬಣ್ಣ ಒಂದು ಬಟ್ಟೆ ಮೇಲೆ ಏನಾದ್ರೂ ಒಂದು ಚೂರು ಕಲೆ ಆದ್ರೂ ಕೂಡ ಅದು ಹಾಗೆ ಎತ್ತಿ ಕಾಣ್ತಿರತ್ತೆ ಅಲ್ವಾ? ಕಲೆ ಆಗದಾಗಿ ನಾವು ನೋಡ್ಕೊಳ್ತಿರ್ತೀವಿ. ಈ ವೈಟ್ ಬಣ್ಣ ಅನ್ನುವಂಥದ್ದೇನಿದೆ, ಇದು ಪ್ಯೂರಿಟಿಗೆ, ಪೀಸ್ಗೆ ಅಲ್ವಾ, ಸತ್ಯತೆಗೆ, ಶುದ್ಧತೆಗೆ ಸಂಕೇತ ಆಗಿದೆ. ಅಂದ್ರೆ ನಾನು ಆತ್ಮ ಲೈಟ್, ಪವಿತ್ರ, ಪ್ಯೂರ್ ಆಗಿದ್ದೀನಿ. ನಾನು ಆತ್ಮ ಶಾಂತ ಸ್ವರೂಪ, ಪವಿತ್ರ ಸ್ವರೂಪ, ಸತ್ಯತಾ ಸ್ವರೂಪ, ಶುದ್ಧವಾಗಿದ್ದೀನಿ. ನಾನು ಆತ್ಮ ವೈಟ್ ಆಗಿದೆ ಅಂದ್ರೆ ಶುದ್ಧವಾಗಿದೆ ಅಂತ ಅರ್ಥ ಅಲ್ವಾ? ಫುಲ್ ಕ್ಲೀನ್ ಅಂಡ್ ಕ್ಲಿಯರ್, ಶುದ್ಧವಾಗಿದೆ ಅಂದ್ರೆ ಪವಿತ್ರ ಆತ್ಮ. ಎಲ್ಲಾದ್ರೂ ಸ್ವಲ್ಪ ಅಲ್ಲಿ ಅಲ್ಲಿ ಕಲೆಗಳು ಅದೆಲ್ಲ ಇದೆ ಅಂದ್ರೆ ನಾವು ಶುದ್ಧವಾಗಿದೆ ಅಂತ ನಾವು ಹೇಳಕ್ ಆಗೋದಿಲ್ಲ. ಕಲೆಗಳು ಇರುತ್ತಲ್ಲ, ಕ್ಲೀನ್ ಆಗಿದೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಹಾಗೆ ಈಗ ಏನ್ ಹೇಳ್ತಾರೆ ನೋಡಿ, ವೈಟ್ ಕಲರು 7 ಬಣ್ಣಗಳಿಂದ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ವೈಟ್ ಕಲರ್ ಅಲ್ಲಿ 7 ಕಲರ್ ಇರುತ್ತೆ ಅಂತ ಹೇಳ್ತಾರೆ, 7 ಬಣ್ಣಗಳಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ಈಗ 7 ಬಣ್ಣಗಳಿಂದ ವೈಟ್ ಬಣ್ಣ ಕಾಣುತ್ತೆ, ವೈಟ್ ಬಣ್ಣದಲ್ಲಿ 7 ಬಣ್ಣಗಳು ಇರುತ್ತೆ ಅಂತ ಹೇಳ್ತಾರೆ. ಅಂದಾಗ ವೈಟ್ ಅಂದಾಗ ಇಲ್ಲಿ ನಾವೇನ್ ಹೇಳ್ಬೋದು? ಪವಿತ್ರತೆ. ಪವಿತ್ರತೆ ಅಂದಾಗ ಎಲ್ಲಿ ಬಾಬಾ ಹೇಳ್ತಾರೆ ನೋಡಿ, ಎಲ್ಲಿ ಪವಿತ್ರತೆ ಇರುತ್ತೆ ಅಲ್ಲಿ ಏನಿರುತ್ತೆ? ಶಾಂತಿ, ಸುಖ, ಆನಂದ ಎಲ್ಲವೂ ಸಹ ಇರುತ್ತೆ. ಅಂದ್ರೆ 7 ಗುಣಗಳು, 7 ಕಲರಿಂದ ವೈಟ್ ಕಲರ್ ಅಂದಾಗ 7 ಗುಣ ಅಂದ್ರೆ ವೈಟ್ ಕಲರ್ ಅಂದ್ರೆ ಪವಿತ್ರತೆ, ಶಾಂತಿ ಅಲ್ವಾ? ಪವಿತ್ರತೆ ಗುರುತು, ಪ್ಯೂರಿಟಿಗೆ ಗುರುತು. 7 ಗುಣಗಳಿಂದ ಸಂಪನ್ನವಾದ ಆತ್ಮ ಶುದ್ಧವಾದ ಪವಿತ್ರವಾದ ಆತ್ಮ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನಾವು ಸಂಪೂರ್ಣ ಪವಿತ್ರ ಅಂತ ನಾವು ಆತ್ಮವನ್ನ ಕರೆಯಕ್ಕಾಗತ್ತೆ ಅಂದ್ರೆ 7 ಗುಣಗಳು ಏನಿದೆ, ಶಾಂತಿ, ಪವಿತ್ರತೆ, ಶಕ್ತಿ, ಜ್ಞಾನ, ಪ್ರೇಮ, ಸುಖ, ಆನಂದ, ಇವುಗಳಿಂದ ಸಂಪನ್ನ ಆಗಿರ್ಬೇಕು ಆತ್ಮ. ಆಗ ಮಾತ್ರ ಸಂಪೂರ್ಣವಾದ ಪವಿತ್ರ ಆತ್ಮ ಅಂತ ನಾವು ಕರೆಯೋದಕ್ಕೆ ಸಾಧ್ಯ ಆಗತ್ತೆ. 7 ಕಲರ್ಗಳು ಸಹ ನಿಮಗೆ ಗೊತ್ತಿದೆ, 7 ಗುಣಗಳಿಗೆ 7 ಕಲರ್ಸ್ ಇದಾವೆ ಅಲ್ವಾ? ಶಾಂತಿ ಅಂದಾಗ ಸ್ಕೈ ಬ್ಲೂ ಕಲರ್ ಇದೆ, ಪವಿತ್ರತೆ ಅಂದಾಗ ಆರೆಂಜ್ ಕಲರ್ ಇದೆ, ಶಕ್ತಿ ಅಂದಾಗ ರೆಡ್ ಕಲರ್ ಇದೆ, ಜ್ಞಾನ ಅಂದಾಗ ಬ್ಲೂ ಕಲರ್ ಇದೆ ಅಲ್ವಾ? ಪ್ರೇಮ ಅಂದಾಗ ಗ್ರೀನ್ ಕಲರ್ ಇದೆ, ಸುಖ ಅಂದಾಗ ಯೆಲ್ಲೋ, ಆನಂದ ಅಂದಾಗ ಪರ್ಪಲ್. ಈ 7 ಗುಣಗಳಿಗೂ 7 ಕಲರು ಇದೆ. 7 ಗುಣಗಳಿಗೆ 7 ಕಲರ್ಸ್ ಇದೆ. ಈ 7 ಗುಣಗಳು ಯಾವಾಗ ಆತ್ಮದಲ್ಲಿ ಧಾರಣೆಯಾಗತ್ತೆ ಆಗ ಸಂಪೂರ್ಣವಾದ ಪವಿತ್ರವಾದ ವೈಟ್ ಶುದ್ಧವಾದ
ಆತ್ಮ ಆಗೋದಕ್ಕೆ, ಪ್ಯೂರ್ ಆತ್ಮ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಎಲ್ಲಿ ಪವಿತ್ರತೆ ಇರುತ್ತೆ ಅಲ್ಲಿ ಎಲ್ಲಾ ಗುಣಗಳು ಇರುತ್ತೆ ಅಂತ ಹೇಳಿದ್ದಾರೆ ಬಾಬಾ ಅಲ್ವಾ. ಎಲ್ಲಿ ಪವಿತ್ರತೆ ಇರುತ್ತೆ ಎಲ್ಲಾ ಗುಣಗಳು ಇರುತ್ತೆ. ಪವಿತ್ರತೆನೇ ಎಲ್ಲದಕ್ಕೂ ಆಧಾರ ಆಗಿದೆ ಅಂತಲೂ ಸಹ ಬಾಬಾ ಹೇಳ್ತಾರೆ. ಹೊಸ ಪ್ರಪಂಚಕ್ಕೂ ಪರಿವರ್ತನೆಗೂ ಅಲ್ವಾ, ಎಲ್ಲ ಮುಕ್ತಿಗೂ, ಜೀವನ್ ಮುಕ್ತಿಗೂ, ಎಲ್ಲದಕ್ಕೂ ಪವಿತ್ರತೆನೇ ಆಧಾರ ಆಗಿದೆ. ಈಗ ಬಿಳಿಯ ಒಂದು ಬಣ್ಣದ ಬಟ್ಟೆಗಳು ಅಂತ ಅಂದ್ರೇನೆ ಏನು, ನಾವೆಲ್ಲರೂ ಈಗ ನಾವು ಫಿಸಿಕಲಿ ನಾವು ಸ್ಥೂಲವಾಗಿ ನಾವು ಧರಿಸ್ತಿದ್ದೀವಿ ಅಂತಂದಾಗ ನಾವು ಹೇಳ್ಬೋದು ನಾವೆಲ್ಲರೂ ಈಶ್ವರಿಯ ವಿದ್ಯಾರ್ಥಿಗಳು ಅಲ್ವಾ. ಎಲ್ಲೇ ಆಗ್ಲಿ ಬಿಡಿ, ಈಗ ಮನೆಯಿಂದನೇ ಯಾರಾದ್ರೂ ಒಬ್ರು ಮಾತೆ, ಯಾರಾದ್ರೂ ಒಬ್ರು ಅಣ್ಣಂದ್ರು ಯಾರಾದ್ರೂ ಆಗ್ಲಿ ವೈಟ್ ಬಟ್ಟೆ ಹಾಕೊಂಡು ಒಂದು ಬ್ಯಾಡ್ಜ್ ಹಾಕೊಂಡು ಹೋಗ್ತಿದ್ದಾರೆ ಅಂತಂದ್ರೆ ಏನ್ ಹೇಳ್ತಾರೆ, ಓ ಇವರು ಬ್ರಹ್ಮಕುಮಾರಿ ಅಲ್ವಾ, ಇವರು ಈಶ್ವರಿಯ ಒಂದು ವಿದ್ಯಾರ್ಥಿ ಆಗಿದ್ದಾರೆ, ಬೇಗ ಗುರುತಿಸ್ಬೋದು ಅಲ್ವಾ. ಇವ್ರು ಬಾಬಾರವ್ರ ಮಕ್ಕಳಾಗಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಎಲ್ಲೇ ಇರ್ಲಿ, ಅವ್ರು ಎಷ್ಟೇ ದೂರದಲ್ಲಿದ್ರು ಕೂಡ ಆ ವೈಟ್ ಬಟ್ಟೆ ಮತ್ತೆ ಬ್ಯಾಡ್ಜು ಕಂಡಿಡಿದ್ ಬಿಡ್ಬೋದು ಅಲ್ವಾ. ಎಲ್ಲಿ ಯಾರು ಇವರು ಏನಾಗಿ ಯಾರು ಅನ್ನುವಂಥದ್ದು ಕ್ಲಿಯರ್ ಆಗಿ ನಾವು ಗುರುತಿಸಬಹುದು. ಇದು ಒಂದು ಲೆಕ್ಕದಲ್ಲಿ ಇದು ಏನಾಗುತ್ತೆ, ಸೇವೆಗೂ ಸಹ ಇದು ಏನಾಗಿದೆ, ಅಡ್ವಾಂಟೇಜ್ ಆಗಿದೆ. ಈಗ ಕಲ್ಲರ್ ಬಟ್ಟೆಯಲ್ಲೇ ಇರ್ತೀವಿ, ಬಟ್ ಇವರು ಬಾಬಾ ಅವರವ್ರ ಮಕ್ಕಳು ಅಂತ ಗೊತ್ತಾಗೋದೇ ಇಲ್ಲ ಅಲ್ವಾ. ಅದೇ ವೈಟ್ ಬಟ್ಟೆ ಮತ್ತೆ ಬ್ಯಾಡ್ಜ್ ಇದೆ ಅಂದ ತಕ್ಷಣ ಓ ಇವ್ರು BKS ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ. ಯಾರೇ BKS ಇದ್ರು ಬಂದು ಹುಡ್ಕೊಂಡ್ಬಂದು ಮಾತಾಡಿಸ್ತಾರೆ ಅಲ್ವಾ, ಗೊತ್ತಾಗ್ಬಿಡುತ್ತೆ. ಅದೇ ಕಲರ್ ಡ್ರೆಸ್ಸಲ್ಲಿ ಇದ್ರೆ ಎಲ್ಲರೂ ಕಲರ್ ಡ್ರೆಸ್ಸಲ್ಲಿ ಇರ್ತಾರೆ, ಇವರು ಕಲರ್ ಡ್ರೆಸ್ಸಲ್ಲಿ ಇದ್ದಾರೆ ಅಂತ ಗೊತ್ತಾಗೋದೇ ಇಲ್ಲ, ಇವರು BK ಅನ್ನುವಂಥದ್ದು ಗೊತ್ತಾಗೋದೇ ಇಲ್ಲ. ಅಂದ್ರೆ ಸ್ಥೂಲವಾಗಿ ಗುರುತಿಸುವಂತಹದ್ದು ಇದು ಸ್ಥೂಲವಾದ ಒಂದು ಡ್ರೆಸ್. ಆಕ್ಚುಲಿ ಆತ್ಮ ಅಷ್ಟು ಶುದ್ಧವಾಗಿ, ಅಷ್ಟು ಪವಿತ್ರವಾಗಿ ತಯಾರಾಗಬೇಕಾಗಿದೆ, ಅಷ್ಟು ಸತ್ಯತೆಯಿಂದ ಇರಬೇಕಾಗಿದೆ. ಹೊರಗೂ ಒಳಗೂ ಸಹ ಶುದ್ಧತೆ, ವೈಟ್ ಅಲ್ಲಿ ಬೇಕಾಗತ್ತೆ. ಅಲ್ಲಿ ಪ್ಯೂರಿಟಿ ಅನ್ನುವಂಥದ್ದು ಹೊರಗೂ ಬೇಕು, ಒಳಗೂ ಸಹ ಬೇಕಾಗತ್ತೆ. ಮತ್ತೆ ಈಗ ನೋಡಿ, ಬಾಬಾ ಇನ್ನೊಂದು ಅರ್ಥದಲ್ಲಿ ಹೇಳಿದ್ದಾರೆ, ಬಾಬಾರವರ ಮಕ್ಕಳು ವೈಟ್ ಬಟ್ಟೆನ ಯಾಕೆ ಹಾಕ್ತಾರೆ. ಒಂದು ಮುರುಳಿಯಲ್ಲಿ ಹೇಳಿರೋ ಒಂದು ಅರ್ಥದಲ್ಲಿ ಬಾಬಾ ಏನ್ ತಿಳಿಸಿದ್ದಾರೆ ಅಂದ್ರೆ, ಈಗ ನೋಡಿ ಯಾರಾದ್ರೂ ಶರೀರ ಬಿಟ್ರು, ನಾವು ಹೇಳ್ತೀವಿ ಅವ್ರು ಸತ್ತೋಗ್ಬಿಟ್ರು, ಅವ್ರು ಎಕ್ಸ್ಪೈರ್ ಆದ್ರು ಅಂತ ಹೇಳ್ತೀವಿ. ಅಂದ್ರೆ ಎಕ್ಸ್ಪೈರ್ ಆಗಿರೋದು ಯಾವುದು, ಶರೀರ ಅನ್ನುವಂಥದ್ದು ನಮಗೆ ಗೊತ್ತಿರುತ್ತೆ. ನಮಗೆ ಗೊತ್ತಿದೆ ಈಗ ಆತ್ಮಕ್ಕೆ ಎಕ್ಸ್ಪೈರಿ ಡೇಟೇ ಇಲ್ಲ, ಅದು ಶರೀರಕ್ಕಿದೆ. ಅಂದ್ರೆ ಆತ್ಮ ಸತ್ಯ, ಸತ್ಯವಾದ ತಂದೆ ಸಂತಾನ ಅಲ್ವಾ. ಆತ್ಮ ಸತ್ಯ, ಸತ್ಯವಾದಂತಹ ಆತ್ಮ ಶರೀರವನ್ನು ಬಿಟ್ಟು ಹೋಗೋದಕ್ಕೆ ಸತ್ತು ಹೋದ್ರು ಅಂತ ಹೇಳ್ತಾರೆ. ಯಾರಾದ್ರೂ ಸತ್ತು ಹೋದಾಗ, ಆಯ್ತಾ, ಸತ್ತು ಹೋದಾಗ ಏನ್ ಮಾಡ್ತಾರೆ, ಬಿಳಿಯ ಆ ಒಂದು ಶರೀರಕ್ಕೆ ಏನ್ ಮಾಡ್ತಾರೆ, ಬಿಳಿಯ ಒಂದು ಬಟ್ಟೆಯನ್ನು ಹೊದಿಸ್ತಾರೆ, ಫುಲ್ ಕವರ್ ಮಾಡಿರ್ತಾರೆ. ಯಾವುದು ಕಲರ್ ಬೇರೆ ಬೇರೆ ಕಲರ್ನೆಲ್ಲ ಹೊದಿಸೋದಿಲ್ಲ, ಕವರ್ ಮಾಡೋದಿಲ್ಲ, ಬಿಳಿದೇನೆ ಅಲ್ವಾ, ಬಿಳಿಯ ಬಣ್ಣದ್ದೇನೆ ಏನ್ ಮಾಡ್ತಾರೆ, ಹೊದಿಸ್ತಾರೆ. ಅಂದ್ರೆ ಕೇವಲ ಅದೊಂದೇ ಬಟ್ಟೆ ಉಳಿಯುತ್ತೆ. ಬಾಬಾ ಅದಕ್ಕೆ ಏನ್ ಹೇಳಿದ್ದಾರೆ, ಆ ಮುರುಳಿಯಲ್ಲಿ, ಒಂದು ಮುರುಳಿಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಆಲ್ರೆಡಿ ಸತ್ತೋಗಿದ್ದೀರ. ಯಾವುದರಿಂದ, ಹಳೆಯ ಜನ್ಮ ಯಾವುದು, ಶೂದ್ರ ಜನ್ಮ. ಈಗ ನಾವು ಶ್ರೇಷ್ಠ, ವಿಶೇಷ, ದಿವ್ಯ ಬ್ರಾಹ್ಮಣ ಜನ್ಮದಲ್ಲಿದ್ದೀವಿ, ಮರುಜೀವ ಜನ್ಮದಲ್ಲಿದ್ದೀವಿ ಈಗ ನಾವು, ನಿಜ ತಾನೆ. ಇಂದಿನ ಒಂದು ಜನ್ಮ ಏನಾಗಿತ್ತು, ಶೂದ್ರ ಜನ್ಮ.
ಕಲಿಯುಗದಲ್ಲಿದ್ವಿ, ನರಕದಲ್ಲಿದ್ವಿ, ದುಃಖಧಾಮದಲ್ಲಿದ್ವಿ, ಲೌಕಿಕದಲ್ಲಿದ್ವಿ. ಈಗ ಅಲೌಕಿಕತೆ ಬಂದಿದೆ ಅಲ್ವಾ? ಶ್ರೇಷ್ಠವಾದ ಜನ್ಮ, ಶ್ರೇಷ್ಠವಾದ ಜೀವನ, ಎಲ್ಲ ಶ್ರೇಷ್ಠವಾಗಿ ವಿಶೇಷ ಈಗ ನಮ್ಮದು ಹೊಸದಾಗಿದೆ. ಅಂದರೆ ನಾವು ಹಳೆಯ ಒಂದು ಸ್ವಭಾವ ಸಂಸ್ಕಾರಗಳೇನಿದೆ, ಹಳೆಯ ಒಂದು ಸಂಬಂಧಗಳು, ದೇಹ, ವಸ್ತು, ವೈಭವ ಎಲ್ಲದರಿಂದ, ಮನಸ್ಸು ಬುದ್ಧಿಯಿಂದ ಎಲ್ಲದರನ್ನ ಮರಿಬೇಕಾಗಿದೆ. ಇದೇ ಸತ್ತೋಗುವಂಥದ್ದು. ಅರ್ಥ ಆಗ್ತಿದೆಯಲ್ಲ? ನೀವು ಆಲ್ರೆಡಿ ಯಾರಾದರೂ ಸತ್ತೋದಾಗ ಅವರಿಗೆ ಬಿಳಿಯ ಒಂದು ಬಣ್ಣದ ಒಂದು ಬಟ್ಟೆನ ಆ ಶರೀರಕ್ಕೆ ಏನು ಮಾಡ್ತಾರೆ, ಹೊದಿಸ್ತಾರೆ. ಆಯ್ತಾ? ಈಗ ನೀವು ಹಳೆಯ ಪ್ರಪಂಚದಿಂದಲೇ ಎಲ್ಲ ಹಳೆಯದರಿಂದ ಎಲ್ಲದರಿಂದ ನೀವು ಆಲ್ರೆಡಿ ಸತ್ತೋಗಿದ್ದೀರಾ. ಅದರಿಂದ ಬಿಳಿಯ ಬಣ್ಣದ ವಸ್ತುಗಳನ್ನು ನೀವು ಧರಿಸ್ತಿದ್ದೀರಾ ಅಂತಲೂ ಸಹ ಬಾಬಾ ಮುರಳಿಯಲ್ಲಿ ತಿಳಿಸಿದ್ದಾರೆ. ಈಗ ನಮ್ಮದು ಆಲ್ರೆಡಿ ನಾವು ಹಳೆಯೋದ್ರಿಂದ ಎಲ್ಲದರಿಂದ ನಾವು ಸತ್ತು ಹೋಗಿದ್ದೀವಿ. ಅಂದರೆ ಮನಸ್ಸು ಬುದ್ಧಿಯಿಂದ ಹಳೆಯ ಒಂದು ಸ್ವಭಾವ ಸಂಸ್ಕಾರ ಇರಲಿ, ಶರೀರ ಇರಲಿ, ಸಂಬಂಧಗಳಿರಲಿ, ಏನೇ ಇರಲಿ, ವಸ್ತು ಹಳೆ ಪ್ರಪಂಚ ಏನೇನಿದೆ ಈ ಎಲ್ಲದನ್ನ ನಾವು ಮನಸ್ಸು ಬುದ್ಧಿಯಿಂದ ತೆಗೆಯುವಂತಹದ್ದು. ಇದಕ್ಕೇನೆ ನಾವು ಮುಕ್ತಿ ಅಂತಲೂ ಹೇಳ್ಬೋದು, ಜೀವನ್ ಮುಕ್ತಿ ಅಂತಲೂ ಹೇಳ್ಬೋದು, ಸತ್ತು ಹೋಗುವುದು ಅಂತಲೂ ಸಹ ನಾವು ಹೇಳ್ಬೋದು. ಎಲ್ಲ ಬದುಕಿದ್ದೂ ಸಹ ಎಲ್ಲದರಿಂದ ಸಾಯುವಂಥದ್ದು. ಇಲ್ಲೇ ಜೀವನ್ ಮುಕ್ತಿ ಅನುಭವನು ಮಾಡ್ಕೋಬೇಕು, ಇಲ್ಲೇ ಮುಕ್ತಿ ಅನುಭವನು ಸಹ ನಾವು ಮಾಡ್ಕೋಬೇಕು ಅಲ್ವಾ? ಆತ್ಮ ಹೇಗೆ ಪವಿತ್ರ ಸ್ವರೂಪ, ಶಾಂತ ಸ್ವರೂಪ, ಸುಖ ಸ್ವರೂಪ, ಆನಂದ ಸ್ವರೂಪ ಅಲ್ವಾ? ಹಾಗೆ ಅದರ ಒಂದು ಸಂಕೇತವಾಗಿ ನಾವು ಬಿಳಿಯ ಒಂದು ಬಣ್ಣದ ಒಂದು ಡ್ರೆಸ್ಸನ್ನು ಸಹ ನಾವು ಧರಿಸ್ತಿದ್ದೀವಿ. ಇದಕ್ಕೆ ನಾನಾರು ಅರ್ಥಗಳನ್ನು ಕೊಟ್ಟಿದ್ದಾರೆ ಸಹ. ಈಗ ನಮಗೆ ಗೊತ್ತಿದೆ ಅಲ್ಲ, ಬಿಳಿಯ ಬಣ್ಣ ಸ್ವಚ್ಛತೆಗೆ, ಸತ್ಯತೆಗೆ, ಶುದ್ಧತೆಗೆ ಅಲ್ವಾ, ಪ್ಯೂರಿಟಿಗೆ, ಶಾಂತಿಗೆ ಸಂಕೇತ ಅಂತ ಹೇಳ್ತಾರೆ ಅಲ್ವಾ. ಇದೆಲ್ಲವೂ ಸಹ ನಾವು ಆತ್ಮಗಳು ಇದರ ಒಂದು ಸ್ವರೂಪ ಆಗಿದ್ದೀವಿ. ಅದರ ಸಂಕೇತವಾಗಿ ನಾವು ಬಿಳಿಯ ಬಣ್ಣದ ಒಂದು ವಸ್ತ್ರವನ್ನು ಸಹ ನಾವು ಧರಿಸ್ತಿದ್ದೀವಿ. ಇದನ್ನು ಸಹ ನಾವು ಹೇಳ್ಬೋದು. 7 ಬಣ್ಣಗಳಿಂದ ಬಿಳಿಯ ಬಣ್ಣ, 7 ಗುಣಗಳಿಂದ ಪವಿತ್ರ, ಸಂಪೂರ್ಣ ಪವಿತ್ರ ಆತ್ಮ ಆಗತ್ತೆ. ಪವಿತ್ರತೆಗೆ ಗುರುತು ವೈಟ್ ಅನ್ನು ಸಹ ನಾವು ಹೇಳ್ತೀವಿ. ಫುಲ್ಲು ಶುದ್ಧವಾಗಿರುತ್ತಲ್ಲ ಹಾಗೆ. ಶುದ್ಧತೆ, ಪವಿತ್ರತೆ ಅಂದ್ರೆ ಹಳೆಯದು ಯಾವುದೂ ಇರಬಾರ್ದು. ಹಳೆಯ ಒಂದು ಸ್ಮೃತಿ, ಸ್ಥಿತಿ, ಸ್ವರೂಪ, ಅಭ್ಯಾಸಗಳಿರ್ಬೋದು, ಏನೇ ಇರ್ಬೋದು, ಹಳೆಯದು ಯಾವುದೂ ಇಲ್ಲದೆ ಇರುವಂತಹದ್ದು. ಈ 7 ಗುಣಗಳು ಯಾವಾಗ ನಮ್ಮಲ್ಲಿ ಧಾರಣೆ ಆಗುತ್ತೆ, ಆಗ ಸಂಪೂರ್ಣವಾದ ಆತ್ಮಾಭಿಮಾನಿ, ಸಂಪೂರ್ಣವಾದ ಪವಿತ್ರ ಆತ್ಮಗಳು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಸಂಪೂರ್ಣವಾದ ಆತ್ಮ ಅಂತ ನಾವು ಕರೆಸ್ಕೊಳ್ಳೋದೇ ಈ 7 ಗುಣಗಳಿಂದ ಸಂಪನ್ನ ಆದಾಗ. ಅಲ್ಲಿ ಪವಿತ್ರತೆನೂ ಇರುತ್ತೆ, ಅಲ್ಲಿ ಶಾಂತಿನೂ ಇರುತ್ತೆ, ಸುಖ ಇರುತ್ತೆ, ಶಕ್ತಿ ಇರುತ್ತೆ, ಆನಂದನೂ ಇರುತ್ತೆ, ಜ್ಞಾನನೂ ಇರುತ್ತೆ, ಸ್ನೇಹನೂ ಇರುತ್ತೆ, ಸಹನೆನೂ ಇರುತ್ತೆ, ಎಲ್ಲ ಗುಣಗಳು ಇರುತ್ತೆ. 7 ಗುಣಗಳಿಂದ ಸಂಪೂರ್ಣ ನಾನಾಗಿದ್ದೀನಿ ಅಂದರೆ ಸಂಪೂರ್ಣ ಆತ್ಮ ನಾನು ಆಗಿರ್ತೀನಿ. ಆಗ್ಲೇ ನಾನು ಸಂಪೂರ್ಣ ಆತ್ಮ ಆಗೋದಕ್ಕೆ ಸಾಧ್ಯ. ಸಂಪೂರ್ಣವಾಗಿ ನಾನು ಪವಿತ್ರ ಆತ್ಮ ಆಗೋದಕ್ಕೆ ನಾನು ಸಾಧ್ಯ ಆಗತ್ತೆ. ಒಂದು ಗುಣ ಇಲ್ಲ ಅಂದ್ರಲ್ಲ ಅಪವಿತ್ರತೆನೆ ತಾನೆ. 7 ಗುಣಗಳಲ್ಲಿ ಒಂದು ಗುಣ ಇಲ್ಲ ಅಂದ್ರೂ ಕೂಡ, ಈಗ ನೋಡಿ ಶಾಂತಿನೇ ಇಲ್ಲ ಅನ್ಕೊಳ್ಳಿ, ಅಲ್ಲಿ ಏನಿರುತ್ತೆ, ಅದಕ್ಕೆ ಬದಲಾಗಿ ಕ್ರೋಧ ಇರುತ್ತೆ ಅಲ್ವಾ. ಮತ್ತೆ ಅದು ಸಂಪೂರ್ಣವಾದ ಪವಿತ್ರ ಆತ್ಮ ಅಂತ ಹೇಗೆ ಕರೆಯಕ್ಕಾಗತ್ತೆ? ಆಗೋದಿಲ್ಲ ಅಲ್ವಾ. ಸಂಪೂರ್ಣವಾದ ಆತ್ಮಾಭಿಮಾನಿ ಅಂತಲೂ ಸಹ ನಾವು ಕರೆಯೋದಕ್ಕೆ ಆಗುವುದಿಲ್ಲ. ಅದರಿಂದ ಈ ವೈಟ್ ಅಂದ್ರೇನೆ ಪವಿತ್ರತೆ. ಎಲ್ಲಿ ಪವಿತ್ರತೆ ಇರುತ್ತೆ ಅಲ್ಲಿ ಶಾಂತಿ, ಸುಖ, ಆನಂದ ಎಲ್ಲವೂ ಸಹ ತಾನಾಗೆ ಬರುತ್ತೆ. ಅಂದ್ರೆ ಶುದ್ಧತೆ ಎಲ್ಲ ಇದರ ಒಂದು ಕ್ಲೀನ್. ಈಗ ನೀವು ಮನೆನೇ ತಗೊಳ್ಳಿ,
ಎಷ್ಟೋ ಟೆನ್ಷನ್ನಿಂದ ಎಷ್ಟೋ ಒಂದು ಕಷ್ಟದಿಂದ ಹೊರಗಡೆ ತುಂಬ ಸುಸ್ತಾಗಿ ಮನೆಗೆ ಬಂದಿರ್ತೀರ. ಮನೆಗೆ ಬಂದ ತಕ್ಷಣ ಎಲ್ಲ ಕಡೆ ಸ್ವಚ್ಛತೆ ಇದೆ, ಕ್ಲೀನಾಗಿದೆ, ಮನೆ ನೋಡೋದಕ್ಕೆ ಶುದ್ಧವಾಗಿದೆ. ಹೊಳಗೆ ಹೋಗಿದ ತಕ್ಷಣನೇ ಬೇರೆ ವೈಬ್ ಅಲ್ವಾ, ಅಲ್ಲಿ ಶಾಂತಿ, ಒಂಥರ ವೈಬ್ರೇಷನ್ನೇ ಅಲ್ಲಿ ಬೇರೆ ಇರುತ್ತೆ. ಆಗ ಅಲ್ಲಿ ನೀವು ಕೂತು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರು ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸುತ್ತೆ. ಆ ಟೆನ್ಷನ್ನು ಅದೇನೇ ಇದ್ರೂ ಆ ಸಮಯಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ, ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ. ಅದೇ ನೀವು ಟೆನ್ಷನಲ್ಲಿ ಸುಸ್ತಾಗಿ ಮನೆಗೆ ಬರ್ತೀರ, ಮನೆಗೆ ನೋಡಿದ ತಕ್ಷಣ ಅಲ್ಲೊಂದು ಪಾತ್ರ, ಇಲ್ಲೊಂದು ಪಾತ್ರ, ಅಲ್ಲೊಂದು ಬಟ್ಟೆ, ಇಲ್ಲೊಂದು ಬಟ್ಟೆ, ಫುಲ್ಲು ಎಲ್ಲ ಎಲ್ಲೂ ಒಂಚೂರು ಕ್ಲೀನೇ ಇಲ್ಲ. ಅಷ್ಟು ಅದನ್ನು ನೀವು ನೋಡಿದಾಗ ಮನಸ್ಸು ಇನ್ನೂ ಹೆಂಗಾಗ್ಬಿಡುತ್ತೆ ರೀ ಅಲ್ವಾ, ಇನ್ನೂ ಕೋಪ, ಇನ್ನೂ ಒಂಥರ ಸಿಟ್ಟು ಎಲ್ಲ ಜಾಸ್ತಿ ಆಗ್ಬಿಡತ್ತಲ್ಲ, ಹಾಗೆ ಅಲ್ವಾ. ಅಂದರೆ ಪವಿತ್ರತೆ ಎಲ್ಲಿರುತ್ತಲ್ಲಿ ಶಾಂತಿ, ಅಂದರೆ ಪವಿತ್ರತೆ ಅಂದರೆ ಶುದ್ಧತೆ ಅಲ್ವಾ, ಅಲ್ಲಿ ಶಾಂತಿ ಎಲ್ಲವೂ ಸಹ ಸಿಗುತ್ತೆ. ಅಲ್ಲಿ ಸುಖನೂ ಸಿಗುತ್ತೆ, ಸಂತೋಷನೂ ಸಿಗುತ್ತೆ, ಎಲ್ಲವೂ ಸಹ ಸಿಗುತ್ತೆ. ಈಗ ವೈಟ್ ಬಟ್ಟೆ ಪ್ರತಿಯೊಬ್ಬರು ಧರಿಸಲೇಬೇಕಾ? ಬ್ರಹ್ಮಕುಮಾರ ಕುಮಾರಿಗಳು ಎಲ್ಲರೂ ಧರಿಸೋದಕ್ಕೆ ಸಾಧ್ಯ ಆಗುತ್ತಾ? ಕೆಲವು ಮನೆಗಳಲ್ಲಿ ಇರ್ತಾರೆ, ಮನೆಯಲ್ಲಿ ವೈಟ್ ಬಟ್ಟೆ ಹಾಕೋದಕ್ಕೆ ಬಿಡೋದೇ ಇಲ್ಲ ಅಲ್ವಾ. ಅಂದರೆ ಕೆಲವು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ ನಾವು ಹಾಕುವಂಥ ವೈಟ್ ಡ್ರೆಸ್ಸನ್ನು ಅಲ್ವಾ. ಕೆಲವರು ಗೊತ್ತಿಲ್ಲದೆ ಇರೋರು ಇವರು ಕ್ರಿಶ್ಚಿಯನ್ಸ್ ಅಂತ ಅನ್ಕೋತಾರೆ, ಇನ್ನೊಬ್ರು ಇನ್ಯಾವುದೋ ಮಠದವರು ಅಂತ ಅನ್ಕೋತಾರೆ, ಇನ್ನು ಕೆಲವರು ಏನು ಅನ್ಕೋತಾರೆ, ಇವರು ಈಗ ಬಿಳಿ ಒಂದು ಬಣ್ಣದ ಬಟ್ಟೆಗಳು ಯಾರಾದರೂ ಹಾಕಿದ್ರೆ ಇವರು ಬೇರೆ ಅಂದರೆ ಅದು ಬೇರೆ ರೀತಿಯಲ್ಲಿ ಕೂಡ ಅರ್ಥ ಮಾಡ್ಕೊಳ್ಳೋರು ಸಹ ಇದ್ದಾರೆ. ಆದ್ರೆ ಈಗ ನೋಡಿ ಕೆಟ್ಟದಾಗಿ ಅರ್ಥ ಮಾಡ್ಕೊಳ್ಳೋರು ಸಹ ಇದ್ದೇ ಇರ್ತಾರೆ. ಯಾಕಂದ್ರೆ ಇದು ಕಲಿಯುಗ ಅಲ್ವಾ, ಅದು ಕಾಮನ್, ಇದ್ದೇ ಇರ್ತಾರೆ. ಕಲಿಯುಗದಲ್ಲಿ ಇರುವಂತಹ ಜನಗಳ ಮಧ್ಯೆ ನಾವು ಕೆಲವು ಮಂದಿ ಸಂಗಮ ಯುಗದಲ್ಲಿ ನಾವಿದ್ದೀವಿ, ಅವ್ರ ಮಧ್ಯೆನೇ ನಾವಿದ್ದೀವಿ ಅಲ್ವಾ. ಸಂಗಮ ಯುಗದವರು ಬ್ರಾಹ್ಮಣರು, ವಿಶೇಷ ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳು ನಾವಿದ್ದೀವಿ ಅವರ ಮಧ್ಯೆ ಅಂದಾಗ ಅವರಿಂದ ಅಲ್ಪ ಸ್ವಲ್ಪ ಆ ಕಡೆಯಿಂದ ಈ ಕಡೆಯಿಂದ ಕಲ್ಲುಗಳು ಬರೋದು ಸಹಜ, ಬರುತ್ತೆ, ಕಲ್ಲುಗಳು ಎಸಿತಾರೆ ಆಯ್ತಾ. ಅಂದ್ರೆ ನೋಡಿ ಈಗ ಸೆಂಟರಲ್ಲಿರೋರು ಏನೋ ಎನಿ ಟೈಮ್ ವೈಟಲ್ಲೇ ಇರ್ತಾರೆ, ಓಕೆ. ಮನೆಯಲ್ಲಿ ಇರುವಂಥವ್ರು ಎನಿ ಟೈಮ್ ಇರೋಕ್ಕಾಗೋದಿಲ್ಲ. ಅದರಿಂದ ಬಾಬಾ ಹೇಳ್ತಾರೆ ನೀವು ಎನಿ ಟೈಮ್ ನೀವು ವೈಟ್ ಬಟ್ಟೆ ಸದಾ ನೀವು ಧರಿಸ್ಬೇಕು ಅಂತ ಏನಿಲ್ಲ. ಗೃಹಸ್ಥದಲ್ಲಿ ಪ್ರವೃತ್ತಿಯಲ್ಲಿ ಇರ್ತಾರೆ ಅಲ್ವಾ, ಆಫೀಸ್ ಇರುತ್ತೆ, ಎಲ್ಲೋ ಫಂಕ್ಷನ್ಗೆ ಹೋಗೋದಿರುತ್ತೆ, ಅಲ್ಲಿ ವ್ಯವಹಾರ ಇತರರ ಒಂದು ಸಂಬಂಧ ಸಂಪರ್ಕದಲ್ಲಿ ಬರಬೇಕಾಗತ್ತೆ, ಅದೇ ರೀತಿಯೇ ಇರಬೇಕಾಗತ್ತೆ. ಬಟ್ ಇರಿ, ನೀವು ಸದಾ ವೈಟ್ ಹಾಕಿ ಅಂತ ನಾನು ಹೇಳೋದಿಲ್ಲ, ನೀವು ಹೇಗೆ ಬೇಕೋ ಅವರು ಆ ರೀತಿ ಇರಿ. ಅದು ಮನಸ್ಸು ಬುದ್ಧಿಯಲ್ಲಿ ಅದರ ಬಗ್ಗೆ ಆಸಕ್ತಿ ಆಗಲಿ, ಅವುಗಳ ಬಗ್ಗೆ ಇಚ್ಛೆ ಆಗಲಿ ಇರಬಾರದು. ನಿಮಿತ್ತವಾಗಿ ಆ ಸಮಯಕ್ಕೆ ತಕ್ಕ ಹಾಗೆ ಆ ಒಂದು ಪಾತ್ರವನ್ನು ನಿಭಾಯಿಸಿ, ನಿಮಿತ್ತವಾಗಿ ನಿಭಾಯಿಸಿ ಅಂತ ಬಾಬಾ ಹೇಳಿದ್ದಾರೆ ಆಯ್ತಾ. ಕೆಲವೊಂದು ಸಾರಿ ಈಗ ನೋಡಿ ಬಾಬಾ ಹೇಳ್ತಾರೆ ಮದುವೆಗಳಿಗೂ ಹೋಗಿ ಅಲ್ಲೂ ಹೋಗಿ ಸಂದೇಶ ಕೊಟ್ಟು ಬನ್ನಿ, ಅಲ್ಲೂ ಹೋಗಿ ವೈಬ್ರೇಷನ್ ಹರಡಿಸಿ ಬನ್ನಿ ಅಂತಾರೆ. ಅಯ್ಯೋ ನಾವು ಬಾಬಾರವ್ರ ಮಕ್ಕಳಪ್ಪ, ನನ್ನ ಮದುವೆಗೆ ನಾನು ಹೋಗಲ್ಲ, ಯಾವ ಫಂಕ್ಷನ್ಗೂ ನಾನು ಹೋಗಲ್ಲ, ಯಾವ ನೆಂಟರ ಮನೆಗೂ ನಾನು ಹೋಗೋದಿಲ್ಲ, ಯಾವ ರಿಲೇಷನ್ಸ್ ಮನೆಗೂ ನಾನು ಹೋಗೋದಿಲ್ಲ, ನಾನು ಎಲ್ಲೂ ಹೋಗೋದಿಲ್ಲ, ನನ್ನ ಬಾಬಾ ಮಗು ಆದ್ಮೇಲಿಂದ ಅಂತ ನಾವು ಹೇಳ್ತಿರ್ತೀವಿ. ಅಲ್ಲೂ ಸಹ ಕಲ್ಯಾಣ ಇರುತ್ತೆ ಅಲ್ವಾ, ಅಲ್ಲೂ ಸಹ ನೀವು ಅವ್ರ ರೀತಿಯಲ್ಲೇ ಹೋಗಿ. ಇವಾಗ ಒಂದು ಮದುವೆಗೆ ಹೋಗ್ಬೇಕು ಅಂದ್ರೆ ಏನೋ ಒಂದು ಒಡವೆ ಜ್ಯುವೆಲ್ಸ್ ಅಲ್ವಾ, ಒಡವೆ ಹಾಕ್ಕೊಂಡಿರ್ಬೇಕು, ಒಳ್ಳೆ ಸೀರೆ ಹಾಕ್ಕೊಂಡಿರ್ಬೇಕಾಗತ್ತೆ. ಇವಾಗ ಅಣ್ಣಂದ್ರೆ ಇರ್ಬೋದು, ಅಕ್ಕಂದ್ರೆ ಇರ್ಬೋದು, ಹೋಗಿ ಅಲ್ಲಿ ಹೋದಾಗ ನಾರ್ಮಲ್ ಆಗಿ ಮಾತಾಡ್ತಾ ನೀವು ಭಗವಂತನ ಸಂದೇಶ, ಆತ್ಮದ ಒಂದು ಪರಿಚಯ, ಪರಮಾತ್ಮ ಪರಿಚಯ ಕೊಡಿ, ನಿಮಿತ್ತವಾಗಿ ಕೊಡಿ. ಬಾಬಾರವರ ಜೊತೆಯಲ್ಲಿ ಇಟ್ಕೊಂಡೋಗಿ, ಬಾಬಾರವರನ್ನೇ ಜೊತೆಯಲ್ಲಿ ಇಟ್ಕೊಂಡೋಗಿ, ಅಲ್ಲಿ ನಿಮಿತ್ತವಾಗಿ ಬಾಬಾನೇ ಮಾಡಿಸ್ತಿದ್ದಾರೆ
ಇಲ್ಲಿ ನಾನು ಬಂದಿರೋದು ಮದುವೆಗಲ್ಲ, ಸೇವಾ ಸ್ಥಾನಕ್ಕೆ. ಎಲ್ಲಿಗೆ? ಸೇವಾ ಸ್ಥಾನಕ್ಕೆ. ಬಾಬಾ ಸೇವೆಗೋಸ್ಕರ ಸೇವಾರ್ಥವಾಗಿ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಬಾಬಾ. ಮನಸ್ಸು ಬುದ್ಧಿಯಲ್ಲಿ ಅದಿರಬೇಕು. ನಾನು ಮದುವೆಗೆ ಹೋಗ್ತಿದ್ದೀನಿ ಅನ್ನೋದಿರಬಾರ್ದು ಮನಸ್ಸು ಬುದ್ಧಿಯಲ್ಲಿ. ಅದು ನೋಡೋ ಜನಗಳಿಗೆ ಆ ಥರ ಅನಿಸ್ಲಿ ಪರವಾಗಿಲ್ಲ, ಓಕೆ. ಆದ್ರೆ ನಮಗೆ ಏನಿರಬೇಕು? ಅದು ಬಾಬಾರವರ ಮಕ್ಕಳ ಸೇವಾರ್ಥವಾಗಿ. ಅವರು ಸಹ ಆತ್ಮಗಳೇ ಅಲ್ವಾ? ಅವರ ಒಂದು ಸೇವಾರ್ಥ, ಅವರ ಒಂದು ಕಲ್ಯಾಣಾರ್ಥವಾಗಿ ಆ ಸೇವಾ ಸ್ಥಾನಕ್ಕೆ ಬಾಬಾ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಬಾಬಾ ಸೇವೆ ಮಾಡಿಸೋದಕ್ಕೆ ನಾನು ಅದಕ್ಕೆ ನಿಮಿತ್ತ ಆಗಿದ್ದೀನಿ. ಅಟ್ಲೀಸ್ಟ್ ನೀವು ಒಬ್ರಿಗೆ ಕೊಟ್ಟರು ಸಹ ಅದು ಸೇವೆ ಆಗುತ್ತಲ್ವಾ? ನೀವಲ್ಲಿ ನಿಂತು ಒಂದ್ ಸ್ವಲ್ಪ ವೈಬ್ರೇಷನ್ ನಡೆಸಿದ್ರು ಸೇವೆ ಆಗುತ್ತಲ್ಲ. ನೀವು ಆತ್ಮದ ಸ್ಮೃತಿಯಲ್ಲಿ ಇರ್ತೀರಾ, ಬಾಬಾ ಸ್ಮೃತಿಯಲ್ಲಿ ಇರ್ತೀರಾ ಅಂದ್ರೆ ಸೇವೆ ಆಗ್ತಿರತ್ತೆ. ನೀವೆಲ್ಲ ಹೋಗಿ ಅಲ್ವಾ? ಯಾವುದೇ ಒಂದು ರಿಲೇಷನ್ ಮನೆಗೆ ಹೋದ್ರು ಸಹ ಅಲ್ಲಿ ನಿಮಗೆ ಚಾನ್ಸ್ ಕೊಟ್ಟೆ ಕೊಡ್ತಾರೆ ಬಾಬಾ. ಯಾವುದೋ ಒಂದು ರೀತಿಯಲ್ಲಿ ಕೇಳ್ತಾರ, ಓಕೆ. ಕೇಳಿಲ್ವಾ ಅದು ಓಕೆ. ಬಟ್ ನಿಮಗೆ ಸೇವೆ ಮಾಡೋದಕ್ಕೆ ಒಂದು ಚಾನ್ಸ್ ಸಿಗ್ತಾ, ಸ್ಥಾನ ಸಿಗ್ತಾ? ಹೇಳೇ ಇಲ್ಲ, ಬಂದೇ ಇಲ್ಲ ಅನ್ನೋದಕ್ಕಿಂತ ಬಂದ್ರು ಹೇಳಿದ್ರು ನಾವು ಕೇಳಲಿಲ್ಲ ಅನ್ನೋದಾದ್ರೂ ಅವಾಗ ಮುಂದೆ ಅರ್ಥ ಆಗುತ್ತಾ? ಆಗ ಬಂದಿದ್ರು ಹೇಳಿದ್ರು ಕೂಡ ಅದನ್ನ ನಾವು ಕೇಳಲಿಲ್ಲ, ನಾವು ಅದನ್ನ ಮಿಸ್ ಮಾಡ್ಕೊಂಡ್ವಿ, ಈ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಂಡ್ವಿ ಅಂತ ಆಗ ಅವ್ರಿಗೆ ಅರ್ಥ ಆಗುತ್ತೆ. ಬಟ್ ಈಗ ಕೇಳಿಲ್ಲ ಅಂದ್ರೂ ಕೂಡ ಮುಂದೆ ಒಂದಿನ ಬೀಜ ಬಿದ್ದಿರುತ್ತಲ್ಲ, ಮುಂದೆ ಒಂದಿನ ಅದ್ ಮೊಳಕೆ ಬರುತ್ತೆ ಅಲ್ವಾ? ನೀವು ಆಗುವಂತಹ ಡ್ರೆಸ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಒಂದು ಆತ್ಮಿಕ ಸ್ಥಿತಿ, ಆ ಸ್ಮೃತಿ ಏನಿದೆ, ನಮ್ಮ ಒಂದು ನಿಮಿತ್ತತೆ ಏನಿದೆ, ನಿಮಿತ್ತ ಭಾವ ಏನಿದೆ, ಬಾಬಾರವರ ನಾವು ಎಷ್ಟು ಕಂಪ್ಯಾನಿಯನ್ ಆಗಿ ನಾವು ಅವರನ್ನ ಮಾಡ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದೆಲ್ಲಾನು ಸಹ. ನೀವು ಆಫೀಸಲ್ಲೇ ಇರಿ, ನೀವೆಲ್ಲೇ ಹೋದ್ರು ಅದು ನಿಮಗೆ ಸೇವಾ ಸ್ಥಾನನೇ. ಬಾಬಾರವರ ಮಕ್ಕಳಿಗೆ ಸೇವೆ, ಎಲ್ಲಾ ಕಡೆ ಸೇವೆನೇ. ನಾವೆಲ್ಲಿ ಹೆಜ್ಜೆ ಇಡ್ತೀವಿ ಅಲ್ಲೆಲ್ಲ ಸೇವೆನೇ ಇರುತ್ತೆ, ಸೇವಾ ಸ್ಥಾನನೇ ಆಗಿರುತ್ತೆ. ಅದು ಕೇವಲ ಸೆಂಟರಿಂದ ಹೋಗೋದು ಮಾತ್ರ ಸೇವಾ ಸ್ಥಾನ ಅಲ್ಲ. ನೀವು ಮನೆಯಲ್ಲೇ ಇರಿ, ನೀವು ಎಲ್ಲೇ ಇರಿ, ಅದು ಸೇವಾ ಸ್ಥಾನ ಆಗಿರುತ್ತೆ. ನೀವು ಮದುವೆಗಾದ್ರೂ ಹೋಗಿ, ಇಲ್ಲ ಒಂದು ಯಾವ್ದಾದ್ರೂ ಒಂದು ಸಾವುಗಾದ್ರೂ ಹೋಗಿ, ಇಲ್ಲ ಎಲ್ಲಾದ್ರೂ ಹೋಗಿ, ಅಲ್ಲೂ ಸಹ ಸೇವೆ ಇರುತ್ತೆ. ನಾವು ಅದು ಹಳೆಯ ಪ್ರಪಂಚದ ಒಂದು ವಿಷಯಗಳನ್ನ ಬುದ್ಧಿಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ನಾವು ಸ್ಟಾಪ್ ಆಗೋದಲ್ಲ. ಅದನ್ನೇ ಅಲ್ವಾ ಅಲೌಕಿಕತೆಯನ್ನ ತರಬೇಕು ಲೌಕಿಕದಲ್ಲಿ ಅಂತ ಹೇಳ್ತಾರೆ ಬಾಬಾ. ಅದು ಲೌಕಿಕನೇ ನಿಮ್ಗೆ ಅಂದ್ರೆ ಅದು ಲೌಕಿಕಕ್ಕೆ ಹೋಗ್ತಿದ್ದೀರಾ. ಬಟ್ ನಿಮ್ಮ ಒಂದು ಮನಸ್ಸು ಬುದ್ಧಿ, ನಿಮ್ಮ ಒಂದು ಗುರಿ ಯಾವುದರ ಕಡೆ ಇದೆ? ಸೇವೆ ಕಡೆ, ಅಲೌಕಿಕವಾಗಿದೆ. ಅಷ್ಟು ಜನಗಳ ಮಧ್ಯೆ ನೀವು ವೈಟ್ ಡ್ರೆಸ್ ಹಾಕೊಂಡು ಬ್ಯಾಡ್ಜ್ ಹಾಕೊಂಡು ಮದುವೆಗೆ ಹೋಗಕ್ಕಾಗೋದಿಲ್ಲ, ಇಲ್ಲ ಯಾವುದೋ ಒಂದು ಫಂಕ್ಷನ್ಗೆ ಹೋಗಕ್ಕಾಗೋದಿಲ್ಲ. ಹೌದು, ಅವ್ರ ರೀತಿಯೇ ನೀವು ಹೋಗ್ಬೇಕು, ಹೋಗಿ. ಮನಸ್ಸು ಬುದ್ಧಿ ಮಾತ್ರ ಬಾಬಾರವರ ಜೊತೆ ಇರಬೇಕು, ಸೇವಾರ್ಥವಾಗಿ ಹೋಗ್ಬೇಕು. ಬೇರೆಯವ್ರು ಅನ್ಕೊಳ್ಳಿ, ಇವ್ರು ಮದುವೆಗೆ ಬಂದಿದ್ರು, ಇವ್ರು ಇಂತಹ ನಾಮಕರಣಕ್ಕೆ ಬಂದಿದ್ರು, ಇಂತಹ ಸೆರೆಮನಿಗೆ ಬಂದಿದ್ರು, ಆ ಥರ ಬೇರೆಯವ್ರು ಏನಾದರೂ ಹೇಳ್ಕೊಳ್ಳಿ. ಬಟ್ ನಿಮ್ಮದೇನಿರುತ್ತೆ ಎಲೆಯಲ್ಲಿ, ನಿಮ್ಮ ಮನಸ್ಸು ಬುದ್ಧಿಯಲ್ಲಿ ಸೇವಾರ್ಥವಾಗಿರುತ್ತೆ ಅಲ್ವಾ? ಮತ್ತೆ ನೋಡಿ, ಟೀಚರ್ಸ್, ಈಗ ಸೆಂಟ್ರಲ್ ಇರುವಂತ ಟೀಚರ್ಸು ವೈಟ್ ಬಟ್ಟೆ ಹಾಕಿರ್ತಾರೆ, ಬ್ಯಾಡ್ಜ್ ಹಾಕಿರ್ತಾರೆ, ಯಾರಿಗಾದ್ರೂ ಹೊಸಬರಿಗೆ ಜ್ಞಾನ ತಿಳ್ಸಕ್ ಹೋಗ್ತಾರೆ. ಅವು ಈಗ ಹೊರಗಡೆ ಏನಿದೆ ಅಂದ್ರೆ ಬ್ರಹ್ಮಕುಮಾರೀಸ್ ಅಂದ್ರೇನೆ ಸಂಸಾರ ಬಿಟ್ಬಿಡ್ಬೇಕು, ಅಪ್ಪ ಅಮ್ಮನ ಬಿಟ್ಬಿಡ್ಬೇಕು, ಸಂಬಂಧಿಕರನ್ನ ಬಿಟ್ಬಿಡ್ಬೇಕು, ಕೆಲಸ ಕಾರ್ಯ ಬಿಟ್ಬಿಡ್ಬೇಕು, ದುಡ್ಡು ಬಿಟ್ಬಿಡ್ಬೇಕು, ಆಸ್ತಿ ಬಿಟ್ಬಿಡ್ಬೇಕು, ಎಲ್ಲ ಬಿಟ್ಟೋಗಿ ಅವ್ರ ತರ ಕೂತ್ಕೊಂಡ್ಬಿಡ್ಬೇಕು. ಆ ತರ ಇದೆ ಅವ್ರಿಗೆ, ಅವರ ದೃಷ್ಟಿಕೋನನೇ ಆ ತರ ಇದೆ ಹೊರಗಡೆ ಜನಗಳಿಗೆ ಅಲ್ವಾ? ಮತ್ತೆ ನಾವು ಈಗ ವೈಟ್ ಡ್ರೆಸ್ ಅಲ್ಲಿ ಬ್ಯಾಡ್ಜ್ ಹಾಕೊಂಡು ಹೋಗ್ತೀವಿ ಅಂತಂದ್ರೆ ಕೆಲವರು ಕೇಳಿ ಅರ್ಥ ಮಾಡ್ಕೊಂಡು ಬರೋರು ಇದ್ದಾರೆ. ಕೆಲವರು ಯಾವ ರೀತಿ ಅಂತಂದ್ರೆ, ನಾವು ಇವ್ರ ರೀತಿ ಆಗ್ಬಿಡ್ಬೇಕೇನೋ, ಇವ್ರ ಮಾತು ಕೇಳ್ಬಿಟ್ರೆ, ನಿಂತ್ಕೊಂಡ್ಬಿಟ್ರೆ, ಅಂದ್ಬಿಟ್ರೆ ಸಾಕು, ನಮ್ಮನ್ನು ಇವ್ರ ತರ ಮಾಡ್ಕೊಂಡ್ಬಿಡ್ತಾರೆ ಅಂತ ಯೋಚನೆ ಮಾಡೋರು ಇರ್ತಾರೆ. ಎಲ್ಲಾನು ಬಿಟ್ಟು
ಹೋಗ್ಬೇಕೇನೋ, ನಾವು ಅವ್ರ ಥರ ಹೋಗಲ್ಲಿ ಕೂತ್ಕೊಂಡ್ಬಿಡ್ಬೇಕೇನೋ. ಎಷ್ಟೋ ಮಂದಿ ಈ ಥರ ಹೇಳಿದ್ದಾರೆ. ನಿಮ್ಮ ಥರ ಎಲ್ಲ ನಾವೆಲ್ಲ ಬಂದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲಪ್ಪ, ನಮಗೆ ಎಷ್ಟು ಇದೆ ಗೊತ್ತಾ, ನಮಗೆಷ್ಟು ಬಿಸ್ನೆಸ್ ಇದೆ, ನಾವಷ್ಟು ಬ್ಯುಸಿ ಇದ್ದೀವಿ, ಎಷ್ಟು ಕಮಿಟ್ಮೆಂಟ್ಸ್ ಇದೆ, ಹಂಗಿದೆ ಹಿಂಗಿದೆ ಅಂತ ಎಷ್ಟು ಹೇಳ್ತಾರೆ. ನಿಮ್ಮ ಥರ ಬಂದು ಆದರೆ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದಿರೋದೇ ಪ್ರವೃತ್ತಿ, ನಾವಿರೋದೇ ಪ್ರವೃತ್ತಿ ಅಲ್ವಾ. ಇರೋದೇ ಈ ಪ್ರಪಂಚನೇ ಪ್ರವೃತ್ತಿಯಲ್ಲಿರುವಂಥದ್ದು. ಅವುಗಳ ಮಧ್ಯೆ ಇದ್ರೂ ಮನಸ್ಸು ಬುದ್ಧಿಯಿಂದ ನಾವು ನಿವೃತ್ತಿ ಆಗಿರಬೇಕು. ಎಲ್ಲ ಬಿಟ್ಟು ಕೂತ್ಕೊಂಡ್ಬಿಡೋದಲ್ಲ, ಮನಸ್ಸು ಬುದ್ಧಿಯಿಂದ ಅವೆಲ್ಲವನ್ನ ಬಿಟ್ಟು ಇರಬೇಕಾಗತ್ತೆ, ನಾವು ನಿವೃತ್ತಿ ಆಗಿರ್ಬೇಕಾಗತ್ತೆ. ನಾವು ಅದು ಗೊತ್ತಿರೋದಿಲ್ಲ ಅಲ್ವಾ. ಅದೇ ಈಗ ನೋಡಿ, ಮನೆಯಲ್ಲಿ ಬಾಬಾ ಮಕ್ಕಳು ಮಾತೆಗಳು ಅಣ್ಣಂದರು ಇರ್ತಾರೆ, ಅವರು ನಾರ್ಮಲ್ ಆಗಿ ಕಲರ್ ಡ್ರೆಸ್ಸಲ್ಲೇ ಇರ್ತಾರೆ. ಸೆಂಟ್ರಿಗೆ ಹೋದಾಗ ಮಾತ್ರ ವೈಟ್ ಕಲರ್ ಸ್ಯಾರಿ ಉಟ್ಕೊಂಡು ಹೋಗ್ತಾರೆ, ಬರ್ತಾರೆ, ನಾರ್ಮಲ್ ಆಗಿ ಇರ್ತಾರೆ. ಮತ್ತು ಯಾರ ಸಂಬಂಧ ಸಂಪರ್ಕದಲ್ಲಿ ಹೋದ್ರೂ ಜ್ಞಾನವನ್ನು ತಿಳಿಸಿದಾಗಲೂ ಸಹ ಬಾಬಾರವ್ರ ಮಕ್ಕಳು ಮಾತೆಗಳು ಅಣ್ಣಂದರು ಹೇಳ್ತಾರಲ್ಲ, ನಾವು ಈ ಥರ ಮೊದಲು ಈ ರೀತಿ ಇದ್ವಿ, ಈಗ ಭಗವಂತನ ಮಕ್ಕಳಾದಾಗಿಂದ ನಮ್ಮನೆ ಇಷ್ಟು ಚಂದ ಇದೆ, ನಮ್ಮ ಜೀವನ ಇಷ್ಟು ಶ್ರೇಷ್ಠವಾಗಿದೆ, ಪವಿತ್ರವಾಗಿದೆ. ಭಗವಂತ ಸಿಕ್ಕದ ಮೇಲೆ ನಮಗೆ ನಿಜವಾದ ಒಂದು ಜೀವನದ ಒಂದು ಅರ್ಥ ಗೊತ್ತಾಯಿತು, ನಾವು ಯಾರು ಅಂತ ಗೊತ್ತಾಯಿತು. ನೀವು ಏನೇ ಒಂದು ನಿಮ್ಮ ಅನುಭವದಿಂದ ನೀವು ಏನೇ ಒಂದು ಮಾತಾಡಿದ್ರೂ ಸಹ ಜ್ಞಾನಯುಕ್ತವಾಗಿ ಯೋಗಯುಕ್ತವಾಗಿ ಇತರರಲ್ಲಿ ಪರಿವರ್ತನೆ ಬರುತ್ತೆ. ಅಂದರೆ ಮನೆಯಲ್ಲೇ ಇದ್ರೂ ಸಹ ಪವಿತ್ರವಾಗಿ, ಶುದ್ಧವಾಗಿ, ಸ್ನೇಹದಿಂದ, ಪ್ರೀತಿಯಿಂದ ಅಲ್ವಾ, ಸಂತೋಷದಿಂದ, ನಿರ್ವಿಘ್ನವಾಗಿ ಯಾವ ರೀತಿ ಇದಾರಲ್ಲ ಇವರು. ನಾವು ಇದೇ ರೀತಿ ಇರ್ಬೋದು, ಮನೆಯಲ್ಲೇ ಇದ್ರೂ ಸಹ ಮನೆಯಲ್ಲಿ ಇದ್ದುಕೊಂಡೇ ನಾವು ಇದೇ ರೀತಿ ಇರ್ಬೋದು. ಅದು ಇತರರಿಗೆ ಏನಾಗುತ್ತೆ, ಇನ್ಸ್ಪಿರೇಷನ್ ಸಹ ಆಗತ್ತೆ ಕೂಡ. ಕೆಲವರು ಬೇರೆ ರೀತಿ ಇವಾಗ ಹೇಗೆ ವೈಟ್ ಡ್ರೆಸ್ ಹಾಕೊಂಡು ಹೋಗಿ ಸೆಂಟ್ರಲ್ ಇರೋ ಟೀಚರ್ಸ್ ಏನಾದರೂ ಹೇಳಿದ್ರು ಹೇಗೆ ಕೆಟ್ಟದಾಗಿ ತಿಳ್ಕೊಳ್ಳೋರು ಇದ್ದಾರೆ, ಒಳ್ಳೇದಾಗಿ ತಿಳ್ಕೊಳ್ಳೋರು ಇದ್ದಾರೆ. ಹಾಗೆ ಕಲರ್ ಡ್ರೆಸ್ಸಲ್ಲಿ ಮನೆಯಲ್ಲೇ ಇದ್ಕೊಂಡು ಮಾತೆಗಳಾಗಿರ್ಬೋದು, ಅಣ್ಣಂದರಾಗಿರ್ಬೋದು, ಯಾರೇ ಹೇಳಿದ್ರು ಕೂಡ ಅವರು ಅಲ್ಲಿಗೆ ಹೋಗ್ಬೇಡ್ರಿ, ನಿಮ್ಮ ಜೀವನನೇ ಹಾಳು ಮಾಡಿಬಿಡ್ತಾರೆ ಅವರು, ಆ ಥರ ಈ ಥರ ಅಂತ ಹೇಳೋರು ಇರ್ತಾರೆ. ಇವ್ರಿಗೆ ಮತ್ತೆ ಎಲ್ಲ ಹೇಳ್ತಾರೆ, ನಿಮ್ಗೆ ಏನು ಬೇಕು, ಏನಕ್ಕೆ ಬೇಕು ನಿಮಗೆ, ನೀವು ಅಲ್ಲಿ ಹೋಗಿ ಸೇರ್ಕೊಂಡಿದ್ದೀರಲ್ಲ, ನಿಮಗೆ ಮನೆ ಹಾಕ್ಬೇಕು, ನಿಮ್ಗೆ ದುಡ್ಡು ಹಾಕ್ಬೇಕು, ನಿಮ್ಗೆ ಆಸ್ತಿ ಹಾಕ್ಬೇಕು, ಅದೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಮತ್ತೆ ಏನೇನೋ ನಿಂದನೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಹೌದು, ಎಲ್ಲ ಥರದ ಒಂದು ಆತ್ಮಗಳು, ಎಲ್ಲ ಥರದ ಒಂದು ಪಾತ್ರಧಾರಿಗಳು ಈ ಪ್ರಪಂಚದಲ್ಲಿ ಇದ್ದಾರೆ. ಈ ಕರ್ಮಕ್ಷೇತ್ರದಲ್ಲಿ ನಾಟಕೀಯ ಪ್ರಪಂಚ ಅಲ್ವಾ ಇದು, ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದೇ ನಾವು ಒಂದು ಎಕ್ಸಾಂಪಲು ನಾವು ನೋಡಿದ್ವಿ. ಅದೇ ಒಬ್ಬ ಮಾತೆ ಹೋಗಿ ಮನೆಯಿಂದನೇ ನಾರ್ಮಲ್ ಆಗಿ ಹೇಗಿರ್ತಾರೋ ಹಾಗೇನೆ, ಆದರೆ ಜ್ಞಾನಿ ಆತ್ಮ, ಯೋಗಿ ಆತ್ಮನೇ ಸೆಂಟ್ರಿಗೆ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಬಾಬಾ ಅಂದ್ರೆ ತುಂಬಾ ಪ್ರೀತಿ, ಅಂದ್ರೆ ಪೂರ್ಣವಾಗಿ ಬೀಕೆನೆ, ಆಯ್ತಾ. ಮನೆಯಲ್ಲಿದ್ದ ಕಲರ್ ಡ್ರೆಸ್ಸೇ, ಓಕೆನಾ. ಹೋಗ್ತಾರೆ, ಇತರರಿಗೆ ಸಂದೇಶ ಕೊಡ್ತಾರೆ. ಅದು ಕೆಲವರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ಓ, ಇವ್ರ ಥರ ನಾವು ಸಹ ಮಾಡ್ಬೋದಲ್ಲ, ಏನು ಬಿಡಂಗಿಲ್ಲ, ಯಾವುದನ್ನು ಬಿಡಂಗಿಲ್ಲ. ನಾವು ಮನೆಯಲ್ಲಿದ್ದರೂ ಸಹ ನಾವು ಭಗವಂತನನ್ನ ನೆನಪು ಮಾಡ್ತಾ ಇಂತಹ ಇವ್ರ ಥರನೇ ನಾವು ಜೀವನವನ್ನು ನಾವು ನಡೆಸ್ಬೋದು ಅಂತ ಬಂದಿರೋರು ಇದ್ದಾರೆ. ಕೆಲವರು ವೈಟ್ ಡ್ರೆಸ್ಸನ್ನು ನೋಡಿ ಹೋಗಿ ಇವ್ರ ಥರನೇ ನಾವು ಆಗ್ಬಿಡ್ಬೇಕಾ ಅಂತ ಯೋಚನೆ ಮಾಡಿ ದೂರ ಉಳಿದಿರೋರು ಇದ್ದಾರೆ. ಅರ್ಥ ಆಯ್ತಾ? ಇದ್ದಾರೆ, ಎಲ್ಲ ಥರದ್ದವರು ಇದ್ದಾರೆ. ಬಟ್ ಬಟ್ಟೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಬಟ್ಟೆ ಅನ್ನುವಂಥದ್ದು ಇವಾಗ ಸೆಂಟ್ರಲ್ಲಿ ಅಂತಂದಾಗ ಅದು ಒಂದು ಕಾಲೇಜು ಹೌದು, ಸ್ಕೂಲು ಹೌದಲ್ಲ, ಅದು ಯೂನಿವರ್ಸಿಟಿ ಅಲ್ವಾ. ಅಲ್ಲಿ ಓಕೆ, ಅದು ಕಡ್ಡಾಯವಾಗಿದ್ದೇ ಇದೆ. ಮತ್ತು ಅಲ್ಲಿ ಹೋಗುವಾಗ ಈಗ ಮನೆಯಲ್ಲಿವೆ ಎಂಥ ಬಟ್ಟೆ ಆದರೂ ಹಾಕೊಳ್ಳಿ, ಸ್ಕೂಲಿಗೆ ಬರಬೇಕಾದ್ರೆ ನೀವು ವೈಟ್ ಬಟ್ಟೆ ಇರಬೇಕು ಅಂತ, ನೀವು ಸ್ಕೂಲಿಗೆ ಬರಬೇಕಾದ್ರೆ ಇಂತಹದ್ದೇ ಡ್ರೆಸ್ ಇರಬೇಕು, ಇಂತಹದ್ದೇ ಯೂನಿಫಾರ್ಮ್, ಅಂದರೆ ಎಲ್ಲರೂ ಇದೇ ಯೂನಿಫಾರ್ಮ್ ಹಾಕೊಂಡ್ಬರ್ಬೇಕು ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಯೂನಿಫಾರ್ಮ್ ಹಾಕೊಂಡು ಹೋಗಿಲ್ಲ ಅಂದ್ರೆ ಫೈನ್, ಮತ್ತೆ ಹೊಡಿತಾರೆ, ಕೆಲವ್ರಿಗೆ ನಿಲ್ಲಿಸ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ, ಯೂನಿಫಾರ್ಮ್ ಹಾಕೊಂಬಂದಿಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ. ಮನೆಯಲ್ಲಿ ಎಂಥ ಬಟ್ಟೆ ಆದ್ರೂ ಹಾಕೋ, ಸ್ಕೂಲಿಗೆ ಬರಬೇಕಾದ್ರೆ ಎಲ್ಲರೂ ಒಂದೇ ಬಟ್ಟೆಯಲ್ಲಿರಬೇಕು, ಎಲ್ಲರೂ ಒಂದೇ, ಏಕತೆ, ಒಗ್ಗಟ್ಟು ಇದೆಲ್ಲವನ್ನ ತೋರಿಸುತ್ತೆ ಅಲ್ವಾ, ಒಂದೇ ಅನ್ನೋದನ್ನ ಬರಬೇಕು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಬಾಬಾ ಈ ರೀತಿ ಇದೆ,
ಆಯ್ತಾ. ಸ್ಕೂಲ್ ಅದು, ನಮ್ಮ ಕಾಲೇಜ್ ಅದು, ಯೂನಿವರ್ಸಿಟಿ ಅದು. ನಮಗೆ ಶಿಕ್ಷಕನಾಗೂ ಇದ್ದಾರೆ, ಅಪ್ಪ ಆಗೂ ಇದ್ದಾರೆ, ಸದ್ಗುರು ಆಗೂ ಇದ್ದಾರೆ. ಆಯ್ತಾ, ನಾವು ಅಲ್ಲಿಗೆ ಹೋದಾಗ ಹಾಕೊಂಡು ಹೋಗ್ಬೋದು. ಮತ್ತೆ ಮನೆಗೆ ಬಂದ ನಾರ್ಮಲ್ ಆಗಿ ಕಲರ್ ಬಟ್ಟೆಗಳನ್ನೇ ನಾವು ಧರಿಸ್ಬೋದು ಸಹ. ಮನೇಲಿದ್ದಾಗೂ ಅದೇ ಹಾಕ್ಬೇಕು ಅಂತ ಏನು ಇಲ್ಲ ಕೂಡ. ಬಟ್ ನಾವು ಹೇಳ್ಬೇಕಂದ್ರೆ ಬರೀ ಸೆಂಟರ್ ಮಾತ್ರ ಶಿಕ್ಷಣ ಕೊಡುವಂತಹದ್ದು ಅಂತಲ್ಲ. ನೀವು ಮನೆಯಲ್ಲಿದ್ರೂ ಕೂಡ ಭಗವಂತ ನಿಮಗೆ ಜೊತೆಯಲ್ಲೇ ಇರ್ತಾರೆ. ಅವರು 3 ಪಾತ್ರವನ್ನ ನಿಭಾಯಿಸ್ತಿದ್ದಾರಲ್ಲ. ಈಗ ತಂದೆ, ಶಿಕ್ಷಕ, ಸದ್ಗುರು. ನಿಮ್ಮ ಮನೆಯಲ್ಲಿದ್ರೂ ಆ ಸ್ವರೂಪ 3 ಸ್ವರೂಪನೂ ಸಹ ದಲ್ಲಿ ಜೊತೆ ಇರ್ತಾರೆ. ನೀವು ಸೆಂಟ್ರಲ್ ಇದ್ರೂ ಸಹ ಇರ್ತಾರೆ. ಆಯ್ತಾ. ಬಟ್ ಮನೆಯಲ್ಲಿ ಏನಾದ್ರೂ ಆತರ ಇದೇ ಸಂದರ್ಭ ಇದೆ, ಹಾಕೋದಕ್ಕೇನೆ ಬಿಡೋದಿಲ್ಲ, ಪರವಾಗಿಲ್ಲ, ಹಾಕ್ಬೇಕು ಅಂತನೂ ಏನಿಲ್ಲ, ಕಲರ್ ಬಟ್ಟೆನೇ ಹಾಕೊಳ್ಬೋದು. ಕಲರ್ ಬಟ್ಟೆನೇ ಹಾಕೊಳ್ಬಹುದು. ಈಗ ಮುರುಳಿ ಕೇಳಕ್ಕೆ ಸೆಂಟರ್ಗೆನೇ ಬನ್ನಿ ಅಂತ ಹೇಳ್ತೀವಿ ಅಲ್ವಾ. ಸೆಂಟರ್ಗೆ ಬಂದು ಮುರುಳಿ ಕೇಳಿ. ಸೆಂಟರಲ್ಲಿ ಕೇಳಬೇಕು. ಮನೆಗೆ ಹೋಗಿದ ತಕ್ಷಣ ಮರ್ತೋಗ್ಬಿಡ್ತೀರಾ. ಮನೆಯಲ್ಲಿ ಇದ್ದಾಗ ಕೇಳಬೇಕು ಅನ್ನೋದು ಬರೋದಿಲ್ಲ. ಯಾಕಂದ್ರೆ ಆ ಕೆಲಸ, ಈ ಕೆಲಸ, ಅದು ಇದು ಅಲೌಕಿಕದಲ್ಲೇ ಬ್ಯುಸಿ ಆಗ್ಬಿಡ್ತಾರೆ. ಅದು ಸೆಂಟರ್ಗೆ ಬಂದ್ರೆ ಸ್ವಲ್ಪ ಜ್ಞಾನ ಕೇಳ್ಬೋದು, ಯೋಗ ಮಾಡ್ಬೋದು, ಆ ರೀತಿಯಾಗಿ ಹೇಳ್ತಾರೆ ಅಲ್ವಾ. ಮತ್ತೆ ಅದು ಸ್ಕೂಲು, ಕಾಲೇಜು ಕೂಡ ಅನ್ನೋದು ಸಹ ನಮಗೆ ಗೊತ್ತಿದೆ. ಮತ್ತೆ ಬರ್ತೀವಿ, ಕೇಳ್ತೀವಿ, ನಾವೆಲ್ಲ ಒಂದೇ ಅಲ್ವಾ. ಎಲ್ಲ ಹೋಯ್ತು ಯಾರಾದ್ರೂ ಒಬ್ರು ಸೆಂಟರಲ್ಲಿ ಕಲರ್ ಬಟ್ಟೆ ಹಾಕೊಂಡ್ಬಂದ್ರು ಅಂದ್ರೆ ಅವ್ರೊಂಥರ ಡಿಫ್ರೆಂಟ್ ಆಗಿ ಕಾಣ್ತಿರ್ತಾರೆ ಅಲ್ವಾ. ಅದಕ್ಕೆ ಇದು ಮನೇನೂ ಹೌದು, ಸ್ಕೂಲೂ ಹೌದು ಅಲ್ವಾ, ಕಾಲೇಜೂ ಹೌದು. ಹಾಗಾಗಿ ಯಾವ ಸಮಯದಲ್ಲಿ ಯಾವ ರೀತಿ ಇರಬೇಕು ಆ ರೀತಿಯಾಗಿ ನಾವು ಯುಕ್ತಿಯುಕ್ತವಾಗಿ ನಡ್ಕೊಳ್ಳೋದನ್ನ ನಾವು ಕಲಿಬೇಕಾಗತ್ತೆ. ಅರ್ಥ ಆಯ್ತಲ್ಲ. ಅಂದ್ರೆ ಕಂಪಲ್ಸರಿ ಗೃಹಸ್ಥದಲ್ಲಿ ಇರುವಂತವರು ಕಂಪಲ್ಸರಿ ವೈಟ್ ನಾವು ಧರಿಸಲೇಬೇಕು ಅನ್ನುವಂಥದ್ದು ಏನು ಇಲ್ವೇ ಇಲ್ಲ. ಆಯ್ತಾ. ಇಲ್ಲ, ಇದು ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದು, ಆತ್ಮಕ್ಕೆ. ಬಟ್ ನಾವೆಲ್ಲರೂ BKS ಬ್ರಾಹ್ಮಣರು, ಬ್ರಹ್ಮ ಕುಮಾರ ಕುಮಾರಿಗಳು, ಬ್ರಹ್ಮ ಬಾಬಾರವರ ಒಂದು ನಾವು ಸಂತಾನ ಅಲ್ವಾ. ನಾವು ಬ್ರಾಹ್ಮಣರು ಅಂದ್ರೆ ಬಾಬಾರವರ ಸಂತಾನ ಆಗಿದ್ದೀವಲ್ಲ ನಾವು. ಬಾಬ್ದಾದರವರ ಸಂತಾನ ಆಗಿರೋದ್ರಿಂದ ಬಾಬ್ದಾದ ಇದ್ದಾರೆ. ಓಕೆನಾ. ಈಗ ಬ್ರಾಹ್ಮಣರಿಗೆ ಜನ್ಮ ಕೊಟ್ಟಿದ್ದು ಬ್ರಹ್ಮ ಅಂತ, ಬ್ರಾಹ್ಮಣರ ಒಂದು ರಚಯಿತ ಅನ್ನುವಂಥದ್ದು ಗೊತ್ತಿದೆ. ಮತ್ತೆ ನಾವೆಲ್ಲರೂ ಸಹ ಶರೀರದಲ್ಲಿದ್ದೇ ನಾವು ವಿದ್ಯೆಯನ್ನ ಕಲಿಬೇಕು. ಹಾಗಾಗಿ ನಾವು ಸೋದರ ಸೋದರಿಯರು ಆಗ್ತೀವಿ, ಸಹೋದರ ಸಹೋದರಿಯರ ಸಂಬಂಧ ಇರುತ್ತೆ. ಹಾಗಾಗಿ ವಿದ್ಯೆನ ಓದ್ಬೇಕಾದ್ರೆ ಇಲ್ಲಿ ಶಾರೀರಿಕ ಶರೀರದಲ್ಲಿರೋದ್ರಿಂದ ಎಲ್ಲರೂ ಸಹ ವೈಟನ್ನ ನಾವು ಇಲ್ಲಿ ಧರಿಸ್ತೀವಿನೂ ಸಹ. ಅರ್ಥ ಆಯ್ತಲ್ಲ. ಇದೆಲ್ಲನೂ ಸಹ ಶುದ್ಧತೆ, ಏಕತೆ, ನಾವೆಲ್ಲ ಒಂದೇ, ಒಬ್ಬ ತಂದೆ ಮಕ್ಕಳು, ಮತ್ತೆ ನಾವೆಲ್ಲ ಒಗ್ಗಟ್ಟು ಅನ್ನೋದಕ್ಕೆ, ಮತ್ತೆ ಪವಿತ್ರತೆ, ಸತ್ಯತೆ ಸಂಕೇತ ಆಗಿದೆ, ಶಾಂತಿಯ ಸಂಕೇತನೂ ಸಹ ಆಗಿದೆ ಕೂಡ. ಆಯ್ತಲ್ಲ. ವೈಟ್ ಡ್ರೆಸ್ ಅನ್ನ ಯಾಕೆ ಧರಿಸ್ತಾರೆ, ಮತ್ತೆ ಯಾಕೆ ಧರಿಸ್ಬೇಕು, ಮತ್ತೆ ಎನಿ ಟೈಮ್ ಎಲ್ಲರೂ ಧರಿಸ್ಬೇಕಾ ಅಂದ್ರೆ ಗೃಹಸ್ಥದಲ್ಲಿರುವಂಥವರು ಸಹ, ಪ್ರವೃತ್ತಿಯಲ್ಲಿರುವಂಥವರು ಸಹ ಧರಿಸ್ಬೇಕಾ ಎನಿ ಟೈಮು, ಆ ಥರ ಏನು ಇಲ್ಲ ಅಂತ ಬಾಬಾ ತಿಳಿಸ್ತಿದ್ದಾರೆ. ಅರ್ಥ ಆಯ್ತಲ್ಲ. ಅಚ್ಚ. ಓಂ ಶಾಂತಿ.